உள்ள இறக்கிடுவாங்க. அது 2 மடங்கு கெட்டு போயிடும் சீக்கிரம். இது சாப்பிட்டோம்னா பார்த்தீங்கன்னா நாக்கெல்லாம் பார்த்தீங்கன்னா ரெட் ஆகிடும், குடலை போய் ஒட்டிக்கும், ஆறாத புண்ணா மாறி அது அப்படியே கேன்சர் மாறிடும். கெமிக்கல், கம்ப்ளீட் கெமிக்கல். அவங்க என்ன பண்ணுவாங்கன்னா சில பேர் இந்த மாதிரி நம்ம வந்து பீஸ் கொடுத்துருவாங்க. இல்லை ஏதாவது உங்களுக்கு டிஃப்ரென்ஸ் தெரியுதா? எதுவுமே தெரியல, உங்களுக்கு எதுவுமே தெரியாது. ஒன்றும் இந்த மாதிரி டிஷ்யூ மட்டும் எடுத்துக்கோங்க, எடுத்துட்டு சும்மா அப்படியே லைட்டாக தொடச்சி பாருங்க. அப்படியே தொடச்சிங்கன்னா அந்த கலர் அப்படியே ஓட்டிட்டு வரும். பட் இது டைரக்டாக பார்த்தீங்கன்னா உங்களுக்கு எதுவுமே தெரியாது. நீங்களே பண்ணி பாருங்க. தர்பூசணியோட கலரே இல்ல, ஆரஞ்சு கலர் நல்லா தெரியுது. சோ இது ஒரு சிம்பிளான ஒரு மெத்தட். சிம்பிள், this is the simple and the effective method. இப்போ நம்ம ஒரு பழம் வாங்கி ನೋಡಿದ್ರಲ್ಲ ವೀಕ್ಷಕರೇ, ಇದರಲ್ಲಿ ಏನು ಅಂದರೆ ನಾವೀಗ ಬೇಸಿಗೆ ಬಂತು ಅಂದ್ಬಿಟ್ಟು ಎಲ್ಲ ಏನು ಮಾಡ್ತಾ ಇದೀವಿ, ಕಲ್ಲಂಗಡಿ ಹಣ್ಣು ಅದು ಕೆಂಪು ಕಾಣಿಸ್ತಾ ಇರಬೇಕು ಅಂತ ಕಲ್ಲಂಗಡಿ ಹಣ್ಣು ತಿನ್ನೋದಕ್ಕೆ ಹೋಗ್ಬಿಟ್ಟು ತಿನ್ಬಿಡ್ತೀವಿ. ಅದರಲ್ಲಿ ಯಾವ ರೀತಿ ಕೆಮಿಕಲ್ ಮಿಕ್ಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ತೋರಿಸಿದ್ರು. ಕೆಂಪು ಬಣ್ಣ ಇರುವಂಥ ಕೆಮಿಕಲ್ನ ಆ ಕಲ್ಲಂಗಡಿ ಒಳಗಡೆಗೆ ಇಂಜೆಕ್ಟ್ ಮಾಡ್ತಾ ಇದ್ದಾರೆ. ಇಂಜೆಕ್ಟ್ ಮಾಡಿರೋ ಕಲ್ಲಂಗಡಿ ಹಣ್ಣನ್ನ ತಿಂತಾ ಇದೀವಿ ನಾವು, ಅದರಿಂದ ಕೂಡ ಕ್ಯಾನ್ಸರ್ ಅನ್ನೋದು ಬರುತ್ತೆ ಅನ್ನೋದು ಡಾಕ್ಟ್ರೇ ಇಲ್ಲಿ ತೋರಿಸ್ತಾ ಇದ್ದಾರೆ. ಯಾವ ರೀತಿ ಕೆಮಿಕಲ್ ಮಿಕ್ಸ್ ಆಗುತ್ತೆ, ನೀವು ಅದನ್ನ ನೀರೊಳಗೆ ಹಿಂಡಿದ್ರೆ ಅದ್ರ ಬಣ್ಣ ಯಾವ ರೀತಿ ಬಿಟ್ಕೊಳ್ಳುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಟಿಶ್ಯೂ ತಗೊಂಡ್ಬೇಕಾದ್ರೆ ಅದ್ರ ಮೇಲ್ಗಡೆ ಒರೆಸಿದ್ರೆ, ನಾರ್ಮಲ್ ಆಗಿ ಹಣ್ಣನ್ನ ಒರೆಸಿದ್ರೆ ಅದರಲ್ಲಿ ಯಾವುದೇ ರೀತಿ ಬಣ್ಣ ಅನ್ನೋದು ಟಿಶ್ಯೂಗೆ ಅಂಟ್ಕೊಳ್ಳೋದಿಲ್ಲ. ಆದರೆ ಬಣ್ಣ ಈ ಥರ ಇಂಜೆಕ್ಟ್ ಮಾಡಿರ್ತಾರಲ್ಲ, ಈ ಥರ ಇಂಜೆಕ್ಟ್ ಮಾಡಿರೋಂಥ ಕಲ್ಲಂಗಡಿ ಹಣ್ಣು ತಿನ್ನೋದ್ರಿಂದ ಕೂಡ ಕೆಲವಷ್ಟು ಕಾಯಿಲೆಗಳು ಬರುತ್ತೆ. ಅದರಲ್ಲೂ ಕ್ಯಾನ್ಸರ್ ರಿಲೇಟೆಡ್ ನಾನು ಮೊದಲೇ ಹೇಳಿರ್ತೀನಿ, ಕೆಲವೊಂದು ಪ್ರೋಗ್ರಾಮ್ಗಳಲ್ಲಿ ತಿಳಿಸಿದ್ದೀವಿ. ಕಲರ್ ರಿಲೇಟೆಡ್ ಐಟಮ್ಸ್ ತಿನ್ನೋದ್ರಿಂದ ಅಗ್ರೆಸಿವ್ನೆಸ್ಸು, ಹೈಪರ್ ಆಕ್ಟಿವ್, ಇನ್ನು ಓದೋದ್ರಲ್ಲಿ ಇಂಟ್ರೆಸ್ಟ್ ಕಡಿಮೆ, ಇಲ್ಲ ಜ್ಞಾಪಕ ಶಕ್ತಿ ಕಡಿಮೆ ಆಗೋದು, ಈ ಥರದ್ದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಕಲ್ಲಂಗಡಿ ಹಣ್ಣಲ್ಲಿ. ಸದ್ಯಕ್ಕೆ ಬೇಸಿಗೆ ಟೈಮಲ್ಲಿ ಕಲ್ಲಂಗಡಿ ಹಣ್ಣಲ್ಲಿ ಈ ಥರ ಜನಕ್ಕೆ ಯಾಮಾರಿಸೋ ಒಂದು ಜನ ಉಟ್ಕೊಂಡ್ಬಿಟ್ಟಿದ್ದಾರೆ. ಅವರು ಬೆಳೆಯೋದಕ್ಕೋಸ್ಕರ ಅವರ ದುಡ್ಡು ಏನು ಮಾಡೋದಕ್ಕಾಗೋದಿಲ್ಲ, ಅವರ ಪರಿಸ್ಥಿತಿ ಆ ಥರ ಇರುತ್ತೇನೋ, ಬದುಕಬೇಕು, ಆಪ್ಷನ್ ಇಲ್ಲದೆ ಈ ಹಣ್ಣು ವ್ಯಾಪಾರ ಅದು ಇದು ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ಜನ ತಗೊಳ್ಳಿ, ಜನಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ ಕಡಿಮೆ ರೇಟಿಗೆ ಏನು ಸಿಗುತ್ತೆ ಅಂಥ ಕೆಮಿಕಲ್ಸ್ನ ಬಳಸಿ ಜನಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ. ಇದರಿಂದ ಕಾಯಿಲೆಗಳು ನಮಗೆ ಬರ್ತಾ ಇದೆ, ನಾವೇ ಒದ್ದಾಡಬೇಕಾಗತ್ತೆ. ಆದಷ್ಟು ಇಂಥ ಹಣ್ಣುಗಳನ್ನ ತಿನ್ನೋದಕ್ಕೆ ಮುಂಚೆ 100 ಸಲ ಯೋಚನೆ ಮಾಡಿ. ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಆಪಲ್ಗಳಿಗೆ ಯಾವ ರೀತಿ ಬಣ್ಣನ ಬಳಸ್ತಾ ಇದ್ದಾರೆ. ಇದನ್ನ ಕೂಡ ನೀವು ಜಸ್ಟ್ ಗ್ಲಿಸರಿನ್ ಟೈಪ್ ಒಂದು ಐಟಮ್ ಬರುತ್ತೆ, ಅದನ್ನ ನೈಲ್ ಪಾಲಿಶ್ ರಿಮೂವ್ ಮಾಡ್ತಾರಲ್ಲ, ಅದನ್ನ ತಗೊಂಡು ಸ್ವಲ್ಪ ಆಪಲ್ ಮೇಲೆ ಒರೆಸೋದ್ರಿಂದ ಎಷ್ಟರ ಮಟ್ಟಿಗೆ ಬಣ್ಣ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು ಕೆಮಿಕಲ್ ನೀರಲ್ಲಿ ಆಪಲ್ನ ಹೆಜ್ಜಿ ತೆಗಿತಾ ಇದ್ದಾರೆ. ಆಪಲ್ ನಮಗೆ ಕೆಂಪು ಕಾಣಿಸುತ್ತೆ, ಸೂಪರ್ ಆಗಿದೆ, ಕಾಶ್ಮೀರ್ ಆಪಲ್ ಅಂತ ತಗೊಂಡು ತಿನ್ಬಿಡ್ತೀವಿ. ಬಟ್ ಆದರೆ ಅದರಿಂದ ಆಗೋ ಸೈಡ್ ಇಂಪ್ಯಾಕ್ಟ್ಗಳನ್ನ ಅರ್ಥ ಮಾಡ್ಕೋಬೇಕು. ಇನ್ನು ಅವು ಕೊಳಿಬಾರ್ದು ಅಂತ ಅದ್ರ ಮೇಲೆ ವ್ಯಾಕ್ಸ್ ಕೋಟಿಂಗ್ ಬೇರೆ ಮಾಡ್ತಾ ಇದ್ದಾರೆ. ವ್ಯಾಕ್ಸ್ ಕೋಟಿಂಗ್ ಇಂದ ಕೂಡ ಬಾಡಿಗೆ ಇಲ್ಲದೆ ಇರೋ ಕಾಯಿಲೆಗಳು ಬರುತ್ತೆ. ವ್ಯಾಕ್ಸ್ ಕೋಟಿಂಗ್ ಮಾಡಿರೋ ಆಪಲ್ಲು ಈಗ ಎಷ್ಟೋ ಕಡೆ ಇಟ್ಟಿರ್ತಾರಲ್ಲ, 15 ದಿನ ಆದರೂ ಕೊಳೆಯೋದಿಲ್ಲ. ನಾರ್ಮಲ್ ಆಗಿ ಆಪಲ್ ಒಂದು 2-3 ದಿನಕ್ಕೆ ಕೊಳ್ತೋಗ್ಬಿಡುತ್ತೆ. ಬಟ್ ಆದರೆ 15 ದಿನ ಆದರೂ ಕೊಳೆಯೋದಿಲ್ಲ ಅಂದರೆ ಲೆಕ್ಕ ಹಾಕಿ ಅದ್ರ ಮೇಲೆ ಎಷ್ಟು ಮಟ್ಟಿಗೆ ಕೋಟಿಂಗ್ ಅನ್ನೋದಾಗಿರುತ್ತೆ. ಅಂಥ ಕೋಟಿಂಗ್ನ ತಿಂದು ಬದುಕ್ತಾ ಇದ್ದೀವಿ. ಅಂಥದ್ದನ್ನ ತಂದು ತಿನ್ನುವಾಗ ಕೆಲವಷ್ಟು ಅದಕ್ಕೆ ಕ್ಲೀನ್ ಮಾಡೋ ಪ್ರೊಸೀಜರ್ಗಳಿರುತ್ತೆ. ಆ ಪ್ರೊಸೀಜರ್ಗಳಲ್ಲಿ ಕ್ಲೀನ್ ಮಾಡಿ ತಿನ್ನೋದ್ರಿಂದ ಸ್ವಲ್ಪ ಆದಷ್ಟು ಕಡಿಮೆ ಆಗ್ಬೋದು ಕಾಯಿಲೆಗಳು, ಆದರೂ ಬಂದೇ ಬರುತ್ತೆ. ನ್ಯಾಚುರಲ್ ಆಗಿ ಸಿಗುವಂಥ ಎಷ್ಟೋ ಫ್ರೂಟ್ಸು, ವೆಜಿಟೇಬಲ್ಗಳಿಗೆ ಈ ಥರ ಕೆಮಿಕಲ್ಗಳನ್ನ ಬಳಸ್ತಾ ಇದ್ದಾರೆ. ಅದ್ರ ಜೊತೆಗೆ ಬಟಾಣಿ ಆಗ್ಬೋದು, ಬೆಂಡೆಕಾಯಿ, ತರಕಾರಿಗಳಲ್ಲೂ ಕೂಡ ಈ ಗ್ರೀನ್ ಕಲರ್ ಕೆಮಿಕಲ್ನ ಬಳಸ್ತಾರೆ. ಇದರಿಂದ ಕೂಡ ದೇಹಕ್ಕೆ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನೋದಾಗುತ್ತೆ. ಆದಷ್ಟು ಯಾವುದೇ ತರಕಾರಿ ಆದರೂ ಉಪ್ಪು ನೀರಲ್ಲಿ ತೊಳಿರಿ, ಇನ್ನು ಬಿಸಿ ನೀರಲ್ಲಿ ಅದನ್ನು ಬೇಯಿಸಿ ತಿನ್ನಿ ಅಂತ ಹೇಳ್ತಾರೆ. ಕಾರಣ ಇಷ್ಟೇ, ಅದಕ್ಕೆ ಬಳಸ್ತಾ ಇರುವಂಥ ಕೆಮಿಕಲ್ಸು ಅಷ್ಟೊಂದು ಇಂಪ್ಯಾಕ್ಟ್ ಆಗಿದೆ. ಅವರು ವ್ಯಾಪಾರ ಮಾಡಲೇಬೇಕು, ಆದರೆ ಈ ರೀತಿ ವ್ಯಾಪಾರ ಮಾಡಬೇಡಿ ಅಂತ ವ್ಯಾಪಾರಿಗಳಲ್ಲೂ ನಾವು ಕೇಳ್ಕೊಳ್ತಾ ಇರ್ತೀವಿ. ಬಟ್ ಅವ್ರು ಯಾರ ಹತ್ರ ತಂದಿರ್ತಾರೋ ಅವ್ರು ಆ ರೀತಿ ಇವ್ರಿಗೆ ಯಾಮಾರಿಸಿರ್ಬೋದು. ವ್ಯಾಪಾರಿಗಳಿಗೆ, ದೊಡ್ಡ ಮಟ್ಟದ ವ್ಯಾಪಾರಿಗಳು ಸಣ್ಣ ಮಟ್ಟದ ವ್ಯಾಪಾರಿಗಳಿಗೆ ಯಾಮಾರಿಸಿರ್ಬೋದು. ಅವರು ತಗೊಬಂದು ನಮಗೆ ಮಾರಿರ್ತಾರೆ, ನಾವು ತಗೊಬಂದು ಮನೆಯಲ್ಲಿ ಫ್ರೆಶ್ ಆಗಿದೆ ತರಕಾರಿ, ಕಲರ್ಫುಲ್ ಆಗಿದೆ ಅಂತ ತಿನ್ಬಿಡ್ತೀವಿ. ಅದರಿಂದ ಬರುವಂಥ ಕಾಯಿಲೆಗಳ ಬಗ್ಗೆ ಎಚ್ಚರ ಇರಲಿ. ಈಗ ಕೆಲವಷ್ಟು ತರಕಾರಿಗಳು ಸಿಪ್ಪೆ ತೆಗೆದು ತಿಂತೀವಿ, ಅಂಥದ್ದೇನು ಇಂಪ್ಯಾಕ್ಟ್ ಆಗೋದಿಲ್ಲ ಸಿಪ್ಪೆ ತೆಗೆದು ತಿನ್ನೋದ್ರಿಂದ. ಆದರೂ ಅದ್ರ ಒಳಗಡೆ ಕಲರ್ಫುಲ್ ಆಗಿರುವಂಥ ಕೆಮಿಕಲ್ ಇಂಜೆಕ್ಟ್ ಮಾಡಿದರೆ ಅದನ್ನ ಕೂಡ ಯೋಚನೆ ಮಾಡಬೇಕು. ಇನ್ನು ಸಿಪ್ಪೆ ತೆಗೆದೇ ಇರೋ ತರಕಾರಿಗಳನ್ನ ಉಪ್ಪು ನೀರಲ್ಲಿ ತೊಳಿರಿ, ಇನ್ನು ಬಿಸಿನೀರಲ್ಲಿ ಬೇಯಿಸಿ ತಿನ್ನಿ. ಕಾರಣ ಇಷ್ಟೇ, ಅದರಲ್ಲಿ ಕೆಮಿಕಲ್ ಜಾಸ್ತಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದರಿಂದ
ಸೈಡ್ ಇಂಪ್ಯಾಕ್ಟ್ ಇಲ್ಲ ಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನೋದು ಹಾಗೆ ಆಗುತ್ತೆ. ಸ್ಲೋ ಪಾಯ್ಸನ್ ಥರ ಇದೆಲ್ಲ. ಪಾಯ್ಸನ್ ದೇಹಕ್ಕೆ ಹೋದಷ್ಟು ಫೈನಲ್ ಇಂಪ್ಯಾಕ್ಟ್ ದೊಡ್ಡದಾಗಿರುತ್ತೆ. ಅಂಥದ್ದನ್ನೆಲ್ಲ ಫೇಸ್ ಮಾಡಲೇಬೇಕು. ಅಂಥ ದಿನಗಳಲ್ಲಿ ಅಂಥ ಸೊಸೈಟಿನಲ್ಲಿ ಈಗ ಬದುಕ್ತಾ ಇದ್ದೀವಿ. ಆದಷ್ಟು ಇಂಥ ಫುಡ್ ಎಲ್ಲ ತಿನ್ನುವಾಗ ಸ್ವಲ್ಪ ಯೋಚನೆ ಮಾಡಿ ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರ್ದು ನಿಮ್ಮ ಕೈಲಿರುತ್ತೆ, ನೀವು ಡಿಸೈಡ್ ಮಾಡಿ. ಇನ್ನು ಈ ಥರ ಎಷ್ಟೋ ಫುಡ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.